ಹಾಯ್ ನಮಸ್ಕಾರ ಎಲ್ಲರಿಗೂ. ಆ್ಯಕ್ಚುಲಿ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಈಗ ಜಸ್ಟ್ ಒಬ್ರು ಸರ್ಪ್ ಹುಣ್ಣು ಅಂತೇಳಿ ಆಗೈತಿ ನಮ್ಗೆ. ಅದಕ್ಕೆ ಏನು ಮಾಡ್ಬೇಕಂತಂದು ಕಾಲ್ ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ರಿಗೆ ಯಾರೋ ಬೇರೆ ಹೇಳಿದ್ರು ಸರ್ಪ್ ಹುಣ್ಣು ಆದರೆ ಏನು ಮಾಡ್ಬೇಕಂತಂದು. ಸೊ ಅದು ಯಾವ ರೀತಿ ಇರ್ತೈತಿ, ಹೆಂಗಿರ್ತೈತಿ ನಿಮ್ಗೆ ತೋರಿಸ್ತೀನಿ. ಇದನ್ನು ಎಲ್ಲೋ ಹಾಸ್ಪಿಟಲ್ ಆಯ್ತು, ಇಂಗ್ಲೀಷ್ ಮೆಡಿಸಿನ್ ಆಯ್ತು, ಅದರಿಂದ ವರ್ಕ್ ಆಗಂಗಿಲ್ಲ ಅಂತಲೂ ಭಾಳ ಜನ ಬಂದು ರಿವ್ಯೂಸ್ ಕೊಟ್ಟಾರ. ಸೊ ಸರ್ಪ್ ಹುಣ್ಣು ಅಂದ್ರೆ ಅದು ಸ್ಪೆಷಲಿ ನಾವು ಗಣೇಶ ಐಡಲ್ಸ್ ಮಾಡೋರು, ಇಲ್ಲ ಬಡಿಗ್ಯಾರು, ಇಲ್ಲ ಅಕ್ಷಾಲ್ರ ಅನ್ನೋ ಒಂದು ಕಾಸ್ಟ್ ಇರೋರು ಅದನ್ನು ಬರೀತಾರೆ. ಸೊ ನಾವು ಅದ್ರ ಮೇಲೆ ಒಂದು ಸೊನ್ನಿಕ್ಯಾವಿ ಅಂಥೇಳಿ ಒಂದು ಇದು ಇರ್ತೈತೆ ರೀ ಆಯುರ್ವೇದಿಕ್, ಅದನ್ನು ತೊಗೊಂಡು ಅದ್ರ ಮೇಲೆ ಅಪ್ಲೈ ಮಾಡ್ತೀವಿ. ಅದು ದೇವ್ರದ್ದು ಒಂದು ಇದರಲ್ಲಿಂದ ಬರ್ತೈತದೆ, ಎಲ್ಲರೂ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಅದಕ್ಕೆ ಯಾರ್ಗ ಈ ಥರ ಸರ್ಪ್ ಹುಣ್ಣು ಅನ್ನೋದು ನಿಮ್ಗೆ ಇನ್ನೊಂದು ವಿಡಿಯೋ ಒಳಗೆ ತೋರಿಸ್ತೀನಿ. ಆ ಥರ ಆದವರು ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಿರಿ, ಹಂಗೆ ಬಂದು ಬರ್ಸ್ಕೊಂಡು ಹೋಗ್ರಿ. ಅದು ಯಾವ ಥರ ಇರ್ತೈತೆ ಅಂದ್ರೆ, ಲೈಕ್ ಎಲ್ಲೋ ಆಗಲಿ ಅದು ರೌಂಡ್ ತೊಗೋತೈತಿ, ಲೈಕ್ ಹೊಟ್ಟಿಗಾಗಲಿ ಹಿಂಗೆ ರೌಂಡ್ ಹೋಗ್ತೈತಿ, ಕೈಗಾಗಲಿ ಹಿಂಗೆ ರೌಂಡ್ ಹೋಗಿ ಅದು ಮುಂದೆ ಯಾವ ರೀತಿ ತ್ರಾಸಾಗುತ್ತೆ ಏನು ನಮ್ಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಬಟ್ ಹಂಗೆ ಆಗಕ್ಕೆ ಕೊಡಬಾರ್ದು. ಅಂದ್ರೆ ಕೂಡೋದ್ರೊಳಗೆ ನಮ್ಮ ಕಡೆ ಬಂದುಬಿಟ್ಟಿರ್ತಾರೆ ರೀ, ನಾವು ಕ್ಲಿಯರ್ ಮಾಡಿಬಿಡ್ತೀವಿ ಒಂದು 3 ವಾರ. ಅದಕ್ಕೆ ಓನ್ಲಿ ಸಂಡೇ ಅಥವಾ ಗುರುವಾರ 2 ದಿನನ ಬರಿಬೇಕಾಗಿರ್ತೈತಿ. ಸೊ ಆ ದಿನ ನಾವು ಬರೆದು ಅವ್ರಿಗೆ ಎಲ್ಲ ಒಂದು ಸ್ವಲ್ಪ ಏನೇನೈತಿ ಎಲ್ಲ ಹೇಳ್ತೀವಿ, ಈ ಥರ ಮಾಡಬಾರ್ದು, ಈ ಥರ ಮಾಡಬೇಕು ಅಂತಂದು. ಅದಕ್ಕೆ ಅದರ ಅವ್ರು ಫಾಲೋ ಮಾಡಿದರೆ ಅವ್ರಿಗೆ 3 ವಾರದಾಗ ಕಂಪ್ಲೀಟ್ ಆರಾಮಾಗುತ್ತೆ. ಸೊ ನಿಮಗೂ ಯಾರಿಗಾರ ಈ ಥರ ಪ್ರಾಬ್ಲಮ್ ಆದ್ರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ, ಬಂದು ನಮ್ಮ ಕಡೆ ಅದನ್ನು ಔಷಧಿ ಅಪ್ಲೈ ಮಾಡಿಸ್ಕೊಳ್ರಿ. ಅದು ಆ್ಯಕ್ಚುಲಿ ಅದು ದೇವ್ರದ್ದೊಂದು ಇದ್ರಿ, ದಿವ್ಯ ಶಕ್ತಿ ಟೈಪ್ ಅದು ಯಾವ ಥರ ಅಂದ್ರೆ ಸ್ಪೆಷಲಿ ನಮ್ಮಂಥವ್ರ ಕಡೆ ಬಂದು ನೀವು ಬರ್ಸ್ಕೊಂಡಾಗ ಅದು ಆರಾಮ ಆಕೈತೆ ಅನ್ನೋದು ಮೊದಲಿಂದನೂ ಐತಿ. ನೀವು ನೋಡ್ಬೋದು ಅದು ಯಾವ ಥರ ಇರ್ತೈತಿ ಏನಂತ. ನಿಮ್ಗೆ ನೆಕ್ಸ್ಟ್ ಈ ವಿಡಿಯೋದೊಳಗೆ ತೋರಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.